ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ. ಇಲ್ಲಿ ಇವತ್ತು ನಾನು ತೇಕಲವಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ. ಹೊಳಲ್ಕೆರೆ ತಾಲೂಕಿನ ತೇಕಲವಟ್ಟಿ ಗ್ರಾಮ. ಇಲ್ಲಿ ನಮ್ಮ ಒಟ್ಟಿಗೆ ನಾಗರಾಜ್ ಅಂತಕ್ಕಂಥ ಒಬ್ಬ ಪ್ರಗತಿಪರ ರೈತ ಇದ್ದಾರೆ. ನಾಗರಾಜ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ದೊಟ್ಟು ಎಷ್ಟು ಎಕರೆ ಜಮೀನು? ಇಲ್ಲಿ ನಮ್ಮದು ಸರ್ ಇಲ್ಲಿ ಒಂದು 15 ಎಕರೆ ಇದೆ. ಇಲ್ಲಿ ನಾವು ಅಣ್ಣ ತಮ್ಮ 4 ಜನ ಎಲ್ಲರೂ 4 ಎಕರೆ ಬಂದಿದ್ದು ಸರ್. ಶರ್ಟ್ ಆಯ್ತು. ಕರೆಂಟ್ ಬಂತಲ್ಲ? ಕರೆಂಟ್ ಓಪನ್ ಮಾಡ್ತೀರಾ? ಇದನ್ನು ಅಲ್ಲಿ ಬಿಚ್ಚಬೇಕು ಸರ್. ಎಷ್ಟು ಎಕರೆ ಜಮೀನಿದು? ಇದು 4 ಎಕರೆ ಸರ್. ಇದು 4 ಎಕರೆ. 4 ಎಕರೆಯಲ್ಲಿ ಎಲ್ಲ ಪೂರ್ತಿ ಅಡಿಕೆನೆ ಮಾಡಿದ್ದೀರಾ? ಅಡಿಕೆ ಮಾಡಿದ್ವಿ ಸರ್. ಇದು ಎಲ್ಲ ಅಡಿಕೆ ಮಾಡಿ ಎಷ್ಟು, ಒಂದು 20 ವರ್ಷ ಆಯ್ತಾ? 20 ವರ್ಷ ಆಯ್ತು. ಈ ಪ್ಲಾಟ್ 20 ವರ್ಷ ಆಯ್ತು ಸರ್. ಒಂದು 15 ವರ್ಷ ಆಗಿದೆ. 15 ವರ್ಷ ಆಗಿದೆ. ಓಕೆ. 15 ವರ್ಷದ ಮೊದಲು ಬೋರ್ ಯಾವ್ದು ಕೊಡಿದ್ರಿ? ಮೊದಲು ನಾವು ತಿಂಡಿ ತಿಂದ್ವಲ್ಲ ಆ ಜಾಗದಲ್ಲಿ ಅಲ್ಲಿ ಕೊರ್ಸಿದ್ವಿ. ಅದು ಫೇಲ್ ಆಗ್ತದೆ. ಅದು ಬರೀ ಸಿಲ್ಟ್ ಬಂದು 1 ವರ್ಷ ಹೊಡಿತು, ಕ್ಲೋಸ್ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿ ಸರ್ ಒಂದು 5-6 ಕೊರ್ಸಿದ್ವಿ ನೋಡ್ರಿ. ಆ ಕಡೆ ಒಂದು ಕೊರ್ಸಿದ್ವಿ. ಈ ಜಮೀನಲ್ಲಿ ಒಟ್ಟು ಎಷ್ಟು ಬೋರ್ ಆಗಿದೆ? 1 2 3 4 6 ಅಲ್ಲೊಂದು 2 8 ಒಂದು 9 ಹೋಗಿದೆ ಸರ್. 9 ಬೋರ್. 4 ಎಕರೆ 9 ಬೋರ್ ಫೇಲ್ ಆದವು. ಫೇಲ್ ಆದರೂ ನೀವು ಪ್ರಯತ್ನ ಮಾಡ್ತಾನೆ ಬಂದ್ರಿ? ಮಾಡ್ತಾನೆ ಬಂದ್ವಿ ಸರ್. ಈ ಬೋರ್ ಬಗ್ಗೆ ನೀವು ಮಾಹಿತಿ ಹೇಳ್ತಾ ಇದ್ರಿ. ಈ ಬೋರ್ ಕೋರ್ಸ್ ಎಷ್ಟು, ಯಾವ ವರ್ಷ ಕೊಡ್ಸಿದ್ದು? 2018-19 ಕೊರ್ಸಿದ್ವಿ. 2018-19 ಕೊರ್ಸಿದ್ವಿ. ಕೊರಿಸಿದಾಗ ಅದು ಒಂದನೇ ನಮ್ಮ ನೀರು ಬೀಳಿಲ್ಲ. ಹೇಳಿದ್ರು ಸರ್. ನೀರು ಕಮ್ಮಿನೇ ಬಂದ್ರೆ ಬರ್ಬೋದು, ಇಲ್ಲದೆ ಇರ್ಬೋದು. ಓಕೆ. ಬೋರ್ ಗಾಡಿ ಬಂತು, ಬೋರ್ ಕೊರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೋರ್ ಫುಲ್ ಬರೀ ಡಸ್ಟ್ ಬಂತು ಸರ್. ಅಡಿ ಹೋದ್ರು. ಒಂಚೂರು ಒಂದು ಒಂದು ಇಡೀ ಮಣ್ಣು, ಹಸಿ ಮಣ್ಣು ಸಿಗಲಿಲ್ಲ. ಬರೀ ಧೂಳೆದ್ದಾಡ್ತು. ನಿಮ್ಗೆ ಅವಾಗ ಭಾಳ ಬೇಜಾರು ಕೂಡ ಆಗಿದೆ? ಬೇಜಾರಾಗಲಿಲ್ಲ ಸರ್. 1 ಲಕ್ಷ ಬಿಲ್ ಅವಾಗ 1 ಲಕ್ಷ ಬಿಲ್ಲು. ಆಲೇ ಒಂದು 4-5 ವರ್ಷ ಕಳ್ಕೊಂಡಿದ್ವಿ. ಅದ್ರ ಜೊತೆ ಇದು ಒಂದಂತ ಇದು 1 ಲಕ್ಷ ಹೋಯ್ತು ಅಂತ ಬೇಜಾರಾಯ್ತು. ಅವಾಗಲೇ ಇದೇ ಸೀಸನ್ ನಾವು ಕೊರಿಸಿದಾಗ ಬೇಸಿಗೆಯಲ್ಲಿ ಅದೇನೋ ಬೇಗ ನಮಗೆ ಒಳ್ಳೆ ಮಳೆ ಬಂತು. ಮುಂಗಾರು ಮಳೆ ಬಂದಾಗ ನಾವೆಲ್ಲ ಉಳ್ಕೊಂಡ್ವಿ. ಆಮೇಲೆ ಬೋರ್ಗಳೆಲ್ಲ ನಿಂತಿರೋ ಬೋರ್ಗಳೆಲ್ಲ ನೀರು ಹೊಡೆದ್ವು. ಅಲ್ಲ, ಅದು ಬೋರ್ ಫೇಲ್ ಆದ್ರೂ ಕೇಸಿಂಗ್ ಹಾಕಿದ್ರೆ? ಕೇಸಿಂಗ್ ಹಾಕ್ಸಿದ್ವಿ ಸರ್. ಅವ್ರು ಹೇಳಿದ್ರು ಒಂದು 5 ಕೇಸಿಂಗ್ ಹಾಕ್ಸ್ರಿ, ವಾಣಿ ವಿಲಾಸ ಡ್ಯಾಮ್ ನಿಮ್ಗೆ ನೀರಾಗುತ್ತೆ. ಅದೇನೋ ನೀರು ಬಂದ್ರೆ 120 130 ನಿಮ್ಮೆಲ್ಲ ನೀರು ಹೊಡಿತು ಅಂತ ಹೇಳಿದ್ರು. ನಾವು ಅವ್ರ ಮಾತು ಇನ್ನೇನು ಅಷ್ಟೊಂದು ಕಷ್ಟ ಹಾಕ್ಸಿದ್ವಿ. ಕೇಸಿಂಗ್ ಹಾಕ್ಸಿ ಕೈ ಬಿಟ್ರಿ. ಮುಚ್ಚಿದ್ವಿ. ಎಷ್ಟು ವರ್ಷ ಆದ್ಮೇಲೆ ಮತ್ತೆ? ಅದು ಒಂದು 3-4 ವರ್ಷ ಇಲ್ಲಿ ನಮ್ಮ ಪಕ್ಕದ ಒಬ್ಬ ಹುಡುಗ ನೀರು ಬೇಕಾಯ್ತು ಅವನಿಗೆ. ಅವನು ಚಿಕ್ಕಪ್ಪ ಬಿಟ್ಕೊಂತ ನೀರು ಫೇಲ್ ಆಗಿರೋ ಬೋರು ಅದ್ರ ಬಿಟ್ಕೊಂಡು ಹೊಡ್ಕೊಂತೀನಿ ನೋಡಿದ್ರೆ ಸೌಂಡ್ ಬಂತ ಇಲ್ಲ. ಅವಾಗ ಒಂದು ಮೊನ್ನೆ ಒಂದು ಅದಾದ್ರೆ ಒಂದು ಒಳ್ಳೆ ಮಳೆ ಬಂತು. ಅವಾಗ ಇದ್ರ ನೀರು ಹಂಗೆ ಔಟ್ ಆಗ ಸರ್. ಹೊರಗೆ ಬಂತು ನೀರು. ಆ ಸಮಯದಲ್ಲಿ ಅವನು ಬಿಟ್ಕೊಂಡು ಪಾಪ ಒಂದು ಹೊಡ್ಕೊಂಡೋದ ಬಿಡಕ್ಕೆ ಬಂದ. ಅದು ಸರಿಯಾಗಿಲ್ಲ. ಅದು ಕಲ್ಲು ಹಾಕ್ಬಿಟ್ಟಿದ್ರು ಒಳಗೆ. ಫೇಲ್ ಬೋರ್ ಅಂತ ಅದ ಮತ್ತೆ ಇಲ್ಲಿ ಬಿಟ್ಕೊಂಡು ಹೊಡ್ಕೊಂಡೆ. ಇಲ್ಲೊಂದು ಬೋರ್ ಐತೆ. ಆಮೇಲೆ ನಾವು ಇದು ಬಂದು ಮೊನ್ನೆ ಲಾಸ್ಟ್ ಟೈಮ್ ನಮ್ಮ ಹುಡುಗ ನೀರು ಚೆನ್ನಾಗಿದೆ ಅದನ್ನ ಮಾಡ್ಕೊಂಡು ರೀಬೋರ್ ಮಾಡಿಸಿದ್ವಿ. ರೀಬೋರ್ ಮಾಡಿಸಲು ಒಂದು ಕಲ್ಲೆಲ್ಲ ಒಳಗೆ ತಳ್ಳಿ 800 ಅಡಿ ಹೋದ್ರು ನೀರೇನು ಬರಲಿಲ್ಲ. ಮತ್ತೆ ನೀರು ಬರಲಿಲ್ಲ. ಆಮೇಲೆ ಸರಿ ಅವನೊಂದು ಅರ್ಧ ಗಂಟೆ ಬೇಚಾಡಿ ಏರ್ ಕೊಟ್ಟೆ ಸರ್. ಏರ್ ಕೊಟ್ಟು ಎಲ್ಲ ಕ್ಲೀನ್ ಮಾಡೋದು. ಎಲ್ಲಿಂದ ಬಂತ ನೀರು ನೋಡಿ. ಇದೆಲ್ಲ ನಿಂದಿತ್ತು ಪ್ಲಾಟ್ ಇಲ್ಲ. ಕೊಡ್ದಿಲ್ಲ ಸರ್. 800 ಅಡಿ ಬಿಟ್ಟು ಸುಮ್ಮನೆ ಎಲ್ಲ ಕ್ಲೀನ್ ಮಾಡಿದ್ರು. ಏರ್ ಕೊಟ್ಟರು ಅಷ್ಟೇ. ಚಿಂಬಿಡ್ತು ನೀರು ಹೊರಗೆ. ನೀರು ಚಿಂಬಿಡ್ತು ಸರ್. ಎಷ್ಟು ಇಂಚ್ ಬಂತ ನಿಮ್ಮ ಪ್ರಕಾರ? 1-2 ಇಂಚ್ ಹಂಗೆ ಸರ್. ಅವಾಗ ಇದು ಡಬಲ್ ನೀರು. ಈಗ ನಮಗೆ ಈಗ 2 ವರ್ಷ ಮಳೆ. ಈಗ 2 ವರ್ಷ ಮಳೆಗಾಲ ಭಾರಿ ಕಡಿಮೆ ಸರ್. ಈ ಕಡೆ ಭಾರಿ ಕಡಿಮೆ ಮಳೆಗಾಲ. ಅಷ್ಟು ನೀರು ಬಂತು. ರೀಬೋರ್ ಮತ್ತೊಂದು 50,000 ರೂಪಾಯಿ ಖರ್ಚಾಗಿದೆ. 50,000 ಆಯ್ತು ಸರ್. 50,000 ಆಗಿದೆ. ಮೋಟ್ರಿ ಬಂತಲ್ಲ, ಖುಷಿ ನಿಮಗೆ? ಅದು ಇನ್ನೇನು ಸರ್, ಇಂಥ ಇದ್ರಲ್ಲಿ ನೀರು ಬಂತಂದ್ರೆ ಖುಷಿನೇ ಎಲ್ಲರಿಗೆ, ರೈತರಿಗೆ. ಮೋಟ್ರ್ ಬಿಟ್ರಿ? ಇದೇ ಬೋರಿಗೆ ನಿಮ್ಮ ತೋಟ ಸಾಕ್ತಾ ಇದೆ? ಇದೊಂದು ಬೋರ್ ಅಲ್ಲೊಂದಿದೆ ಸರ್. ಆ ಕಡೆ 2 ಬೋರ್ ಅಲ್ಲೊಂದಿದೆ. ಆ ತೋಟದ ಒಂದಿದೆ. ಇಲ್ಲಿಂದ ಅಲ್ಲಿಗೂ ಹೋಗ್ತೈತೆ ನೀರು? ಈಗ ಅಲ್ಲಿಗೆ ಹೋಗ್ತಿರೋದು ನೀರು. ಆ ತೋಟಕ್ಕೆ ನೀರು ಹಾಯಿಸ್ಕೊಂಡು ಅಲ್ಲಿ ಕಳಿಸ್ತೀವಿ. ಅಲ್ಲಿ ಕಳಿಸ್ತೀವಿ. ಅಲ್ಲಿ ನೀರಿಲ್ಲ? ಅಲ್ಲಿ ನೀರು ಐತೆ ಸರ್. ಅಲ್ಲಿ ಅದು ಈಗ ಒಂದು ವಾರದಿಂದ ಕಡಿಮೆ ಐತೆ ನೀರು. ಅವ್ರ ಉಮಾಪತಿ ಸರ್ ಇಲ್ಲೆಲ್ಲ ಮಾಡಿದ ಅವ್ರೆ. ಈ ಪ್ಲಾಟ್ನೆಲ್ಲ ಚೆನ್ನಾಗಿ ಮಾಡಿದ್ರು ಸರ್. ನಿಮ್ಮ ಫ್ರೆಂಡ್ ಇರ್ಬೇಕು ಅವ್ರ ಸಾಮಾನ್ಯ. ದಾವಣಗೆರೆ ಮಾಡೋಗಿದ್ದಾರೆ ನೋಡ್ರಿ. ಓಕೆ. ಇದು ಒಟ್ಟು ಎಷ್ಟು ಗಿಡ ಇದೆ ಅಡಿಕೆ ಸರ್? ಇದು 800 ಇದೆ. 800 ಗಿಡ ಇದೆ. ಆ ಕಡೆ ಒಂದು 800 ಇದೆ. ಇಲ್ಲೊಂದು 800 ಇದೆ. ಇರಿಗೇಷನ್ ಮಾಡಿದ್ದೀರಾ? ಹ್ಞೂ ಸರ್. ಡ್ರಿಪ್ ಇರಿಗೇಷನ್ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿದೆಲ್ಲ? ಎಷ್ಟು ಚೆನ್ನಾಗಿದೆ ಸರ್. 40 ಗಂಟೆ ಲಕ್ಷ ಕತೆ. 800 ಅಡಿ ಕೊರೆದು ನಿರಾಶೆ ಆಗದಂಗೆ ಕೇಸಿಂಗ್ ಪೈಪ್ ಹಾಕೊಂಡಲ್ಲ ಆಗಿನ ಬುದ್ಧಿವಂತಿಕೆಯಿಂದ ನೀವೇನಾದರೂ ನೆಗ್ಲೆಕ್ಟ್ ಮಾಡಿ ಕೇಸಿಂಗ್ ಮತ್ತೆ ಅದಕ್ಕೊಂದಿಷ್ಟು 50,000 34,000 ರೂಪಾಯಿ ಖರ್ಚಾಗುತ್ತೆ. ಅವಾಗ 2,000 ರೂಪಾಯಿ ಇತ್ತು ಸರ್ ಅಷ್ಟೇ ಒಂದು ಕೇಸಿಂಗ್ ಕಬ್ಬಣದ್ದು. ಕಮ್ಮಿ ರೇಟ್. 10,000 ರೂಪಾಯಿ ಹೋದ್ರೆ ತಂದು ಹಾಕಿದ್ವಲ್ಲ ನಾವು. ಇನ್ನೇನು ಮಾಡ್ತೀರಿ? ಅದು ಆಗಿನ ಇದ್ರೊಳಗೆ ಮನಸ್ಸು ಮಾಡಿದ್ರಲ್ಲ, ಅದಕ್ಕೆ ರೇಟ್ ಅದು. ಇಲ್ಲ, ಅವ್ರು ಹೇಳಿದ್ರು ಪಾಪ. ಅವ್ರು ಹೇಳಿದ ಪ್ರಕಾರ ಮಾಡಿದೆ. ಪೂರ್ತಿ ಬ್ಲಾಕ್ ಸ್ಟೋನ್ ಇದು ಎಲ್ಲ ಕರೆ ಬಂಡೆ. ಕೂಡ ನೀರು ಬರುತ್ತೆ ಬರಲ್ಲ ಅನ್ನೋ ನಂಬಿಕೆ ಕೂಡ ಇರಲಿಲ್ಲ. ಅದೇ ಮತ್ತೊಂದು 10,000 ರೂಪಾಯಿ ಎಷ್ಟಾದ್ರೂ ಬರಲ್ಲ ಅಂತ ಕೇಸಿಂಗ್ ಹಾಕಿದ್ದಕ್ಕೆ ನಿಮ್ಗೆ ಈ ಬೋರ್ ನಿಮ್ಮ ಲೈಫ್ ಆಯ್ತು ಸರ್. ಈ ಕಳೆದ 2 ವರ್ಷದಿಂದ ಮಳೆ ಬಂದಾಗ ನೀರು ಹೊರಗೆ ಬರೋದ? ಹೊರಗೆ ಬರೋದು ಸರ್. ಚಿಮ್ಮದು.
ನಾವು ಎಷ್ಟು ಕ್ಲೋಸಿಂಗ್ ಕ್ಯಾಪ್ ಆಗಿದ್ರೆ ಸುಮ್ಮನೆ ಹರಿದು ಬರೋದು ಈ ಬೋರು ಆ ಬೋರು ಎಲ್ಲ ಟ್ರೆಂಚ್ ಹೊಡಿಸಿ. ವಿಡಿಯೋಸ್ ಇದಾವೆ ನಿಮ್ಮ ಹತ್ರ? ಇಲ್ಲ ವಿಡಿಯೋಸ್ ಇಲ್ಲ ಸರ್. ಆ ಟ್ರೆಂಚ್ ಮಾಡಿಸಿ ಎಲ್ಲ ಹಳ್ಳಕ್ಕೆ ಬಿಟ್ಟಿದ್ದು ನೀರೆಲ್ಲ. ನೀರು ಹೊರಗೆ ಹೋಗಕ್ಕೆ ಅಲ್ಲಿ ಹಳ್ಳಕ್ಕೆ ಅಷ್ಟೆಲ್ಲ ಜೋಪ್ ಹೊತ್ತು ಬಿಡಿ ಸರ್. ಎಲ್ಲ ಮಳೆ ಚೆನ್ನಾಗಿ ಬಂದಿಲ್ಲ. ಈಗ ನಿಮ್ಮ ತೇಕಲೊಟ್ಟಿ ಗ್ರಾಮದಲ್ಲಿ ಭಾಳ ಬೋರ್ಗಳಾಗಿದಾವಲ್ಲ, ಎಷ್ಟಿರ್ಬೋದು? ಅಯ್ಯೋ 1,000 ಇದಾವೆ ಸರ್. ಎಲ್ಲ 1,000 ಇದೆ. 1,000 ಬೋರ್. ಈಗಲೂ ನಾನು ಬರ್ತಾ ದಾರಿಯಲ್ಲಿ ನೋಡಿದೆ ಸುಮಾರು ಜನ ಟ್ಯಾಂಕರ್ ನೀರು ಓಡಿಸ್ತಾ ಇದ್ದಾರೆ ಅಡಿಕೆ ತೋಟಕ್ಕೆ. ಟ್ಯಾಂಕರ್ ಅಂದರೆ ಸರ್ ಕೆಲವೊಂದು ಏರಿಯಾದಲ್ಲಿ ನೀರಿಲ್ಲ ಪಾಪ. ನೀರಿಲ್ಲ ಕೆಲವೊಂದು ಏರಿಯಾ. ಮಳೆಗಾಲದಲ್ಲಿ ಬರ್ತವೆ, ಬೇಸಿಗೆಯಲ್ಲಿ ಕಡಿಮೆ. ಅಂತರ್ಜಲ ಇಲ್ಲಿ ನಮಗೆ ಈಗ ಒಂದು 2-3 ವರ್ಷದಿಂದ ಮಳೆ ಭಾಳ ಕಡಿಮೆ. ಈ ತೇಕಲೊಟ್ಟಿ ಮತ್ತು ಕೊಲಾಳು ಈ ಕಡೆ ಈ ಭಾಗದಲ್ಲಿ, ಈ ಕಡೆ ವರ್ಕೆಪುರ, ಉಪ್ಪಿನಹಳ್ಳಿ, ಕೆಳಗಳ್ಳಿ ಅಲ್ಲೆಲ್ಲ ಒಳ್ಳೆ ಮಳೆಗಾಲ ಐತೆ. ಅವರಿಗೆಲ್ಲ ನೀರಿನ ಸಮಸ್ಯೆ ಇಲ್ಲ. ನಮಗೆ ಈಗ 2 ವರ್ಷ ಈ ಕೊಲಾಳು ನಮಗಿಂತ ಭಾಳ ಕನಿಷ್ಠ ಮಳೆ ಆಗಿತ್ತು ಸರ್. ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ರೈತರು ಟ್ಯಾಂಕರ್ ಓಡಿಸ್ತಾರೆ. ಓಡಿಸ್ತಾರೆ. ಹೌದೌದು. ನಿಮಗೂ ವಾಡಿ ವಿಲೇಜ್ ಟೈಮ್ಗೂ ಭಾಳ ಹತ್ತಿರ ಅಲ್ಲ? ಹತ್ತಿರ ಸರ್. ಒಂದು 12-13 ಕಿಲೋಮೀಟರ್ ಹೋಗೋದು. ಸ್ಟ್ರೈಟ್ ಹೋದ್ರೆ ಒಂದು 10 ಕಿಲೋಮೀಟರ್ ಅಷ್ಟೇ. ಈಗ ನೋಡ್ರಿ ಕಾಣುತ್ತೆ ನೋಡಿ, ಇಲ್ಲಿ ಕಾಣುತ್ತೆ ನೋಡ್ರಿ, ಆ ಗುಡ್ಡ ಕಾಣುತ್ತಲ್ಲ, ಅದರಿಂದ ಹೆಚ್ಚಿನ ಮಾದೇಹಳ್ಳಿ ಅಂತ ಐತೆ. ಮಾದೇಹಳ್ಳಿ ವಿಲೇಜ್ಗೆ ನೀರು ಹೊಡೆದೈತೆ. ಕೇಳಿರಿ ಮಾದೇಹಳ್ಳಿ ಕೇಳಿ ಅಂತ. ಅಲ್ಲಿ ಹತ್ತಿರದಲ್ಲಿ ಸರ್. ಆದ್ರೆ ಬೋರ್ಗಳ ನೀರಿಲ್ಲ ಅವ್ರಿಗೆ. ಲಕ್ಕೇಳಿಲಿ ಈ ವರ್ಷ ಸುಮಾರು ಬೋರ್ಗಳು ಫೇಲ್ ಆಗಿದೆ ಅಂತ. ಹೌದೌದು. ಧನ್ಯವಾದ. ನಮಸ್ಕಾರ ಸರ್. ಇದೆ. ಮಾತಾಡೋದಕ್ಕೆ ಸೌಂಡ್ ಬರುತ್ತೆ ಅಂತ ಸರ್. ಈ ಕನೆಕ್ಷನ್ ಕೊಟ್ಬಿಡಿ. ಬನ್ನಿ ನಾವೇ ಈ ಕಡೆ. ಈಗ ನಿಮ್ಮದು ಈ ಜಮೀನು ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಹೇಳ್ರಿ. ಈಗ ಇದು ಎಷ್ಟು ಎಕರೆ ಇದೆ? ಇದು ಬೋರ್ ಕೊಡಿಸಿ ಯಾವ ವರ್ಷ ಕೊಡಿಸಿದೆ ಅದು ಸ್ವಲ್ಪ ಮಾಹಿತಿ.